ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಆಮೇಲೆ ತುಪ್ಪ 2 kg ಹಾಕಿದ್ದೀನಿ ಆಯ್ತಾ. 1 2 3 4 ಆಯ್ತಾ. ನನಗಿವಾಗ ಸೀರೆ ಕಟ್ಟಿದ್ದಾರೆ ನಮ್ಮಮ್ಮ. ಆಗ್ತಾ ಇಲ್ಲ ನಮ್ಮಮ್ಮನ ಕೈಲಿ, ಫುಲ್ ಟಯರ್ಡು ಪಾಪಚ್ಚಿ. 4:50. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಈಗ ಇವಳಿಗೆ ಬಿಸಿಲು ಕಾಯಿಸ್ತಾ ಇದ್ದೀವಿ. ಜಾಂಡೀಸ್ ಕಡಿಮೆ ಆಗಲಿ ಅಂತ ಬಿಸಿಲು ಕಾಯಿಸ್ತಾ ಇದ್ದೀವಿ. ಈ ಸರು ಹುಷಾರಿಲ್ಲ. ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಅವನು ಅಳ್ತಾವನೆ, ಇವಳು ಅಳ್ತಾವಳೆ. ನೀನೇ ಹೊಡೆದ್ಬಿಟ್ಟು ನೀನೇ ಏನಾಯ್ತು ಅಂತ ಮಾಡ್ಕೊಂಡ್ರೆ ಏನಂತೀಯ? ನನ್ನ ಹತ್ರ ಬರಬೇಡ ಕಣಪ್ಪು, ನಿನ್ನ ಶಕ್ತಿ ನಾನು ತಡ್ಕೊಳಕ್ ಆಗಲ್ಲ ಕಣಪ್ಪು. ನಿನಗೆ ಬಿಸಿ ರಕ್ತ ಕೊತ 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 ಅಂತ ಕುದಿತಾರೆ. ಇವಳೊಬ್ಳು ನಿಮ್ಗಂತೂ ಮಾಡೋ ಯೋಗ್ಯತೆ ಇಲ್ಲ, ನಾನೇ ಮಾಡ್ತೀನಿ, ನನಗಾರ ಕಂಟೆಂಟ್ ಸಿಗುತ್ತೆ. ನಿನಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೋ. ಏನು ಬೇಡ, ಆನ್ಸರ್ ಮಾಡು, ಆನ್ಸರ್ ಮಾಡು. ಇವತ್ತು ನಿನ್ನೆ ಕೂಡ ಕಮೆಂಟ್ ಹಾಕಿದ್ದಾರೆ ನೋಡು. ಮಾತಾ ಕರೀತಾವ್ರಲ್ಲ, ಎಗರಿಸ್ಬೋದು. ಇಮ್ಯಾಜಿನ್ ನೋಡು, ಈ ಬಟ್ಟೆ ಎಲ್ಲ ಎತ್ತಿಕ್ಬಿಟ್ಟು ಇವತ್ತು ಆ ಬಟ್ಟೆ ಎತ್ತಿಕ್ಕಿಲ್ಲ ಅಂದ್ರೆ ಅಪ್ಪು ಹೆಂಗಿರ್ಬೇಕು ಗೊತ್ತಾ? ಇವತ್ತು ದೇವರೇ ಮನುಷ್ಯನ ನೀನು ಮರ್ಕೊಟ್ಬಿಟ್ಟಿದ್ಯಾ. ಈಗ ಆಯ್ತು ಆಯ್ತು, ನಾನು ಕೆಲ್ಸಕ್ಕೆ ಹೋಗಿ ಬಂದು ಬೆಳಗ್ಗೆ ಎದ್ದು ಅಡುಗೆ ಮಾಡಿಬಿಟ್ಟು ಬಾತ್ರೂಮ್ ತೊಳೆದ್ಬಿಟ್ಟು ಆಯ್ತಾ, ಮಗನ ಮಲಗಿಸ್ಬಿಟ್ಟು ತಿರ್ಗಾ ಕೆಲ್ಸಕ್ಕೆ ಹೋಗ್ಬೇಕು. ಯಾರು ಮಾಡ್ತಾರೆ ಇದನ್ನೆಲ್ಲ? ಮನುಷ್ಯನಾದವನು ಮಾಡ್ತಾನೆ, ಮಾನವೀಯತೆ ಇರೋನು ಮಾಡ್ತಾನೆ, ಹೃದಯ ಇರೋನು ಮಾಡ್ತಾನೆ. ಅರ್ಥ ಆಯ್ತಾ? ಏನು ಇಲ್ಲದೆ ಇರೋನು ಮನಿಕತಾನೆ ಎದ್ದೇಳ್ತಾನೆ ಹೋಯ್ತಾನೆ ಬರ್ತಾನೆ, ಮನಿಕತಾನೆ ಎದ್ದೇಳ್ತಾನೆ ಹೋಯ್ತಾನೆ ಬರ್ತಾನೆ. ಅರ್ಥ ಆಯ್ತಾ? ನೋಡು, ಅವಳು ಯಾವ್ದೋ ಒಂದು ಆಫರ್ ಬಂದದಲ್ಲ, ದಯವಿಟ್ಟು ನೂಕು ನನ್ನ ನಾನು ಮನೆ ಬಿಟ್ಟು ಆಚೆ ಹೊಟ್ಟು ಹೋಗ್ತೀನಿ. ನಾನು ವಾಪಸ್ ಬರಲ್ಲ, ಹೇಳ್ತೀನಿ. ಏನಂತ ಬೀಳ್ ತಕ್ಷಣ ಬಿದ್ಬಿಡ್ತಾನೆ. ಇದು ಮಿಕ್ಸಿ ಜಾರ್ ದೊಡ್ಡದು ತಗೊಂಡು ಹೋಗಿ 3 ತಿಂಗಳಾಯ್ತಲ್ಲ, 3 ತಿಂಗಳಾಯ್ತಲ್ಲ ಮಿಕ್ಸಿ ಜಾರ್ ತಗೊಂಡ್ಬರ್ಬಾರ್ದ? ಬಿಟ್ಬಿಡೋಣ ಮಿಕ್ಸಿ ಜಾರ್ನ. ಅಪ್ಪನ ಮೋಳಾದರು ಅಮ್ಮನ ಮೋಳ. ನೋಡಲ್ಲಿ ಕ್ಯಾನು, ಅದು ಕ್ಯಾಪ್ ಕಳ್ದಾಕ್ಬಿಟ್ಟು ಇಲ್ಲ ಹಂಗಾರೆ ಇವತ್ತು ಟೈಟ್ಲ್ ಇದೆ, ಟೈಟ್ಲ್ ಇದೆ, ಕತ್ತುಂಪಟ್ಟಿ ಹಿಡಿದು ಆಚೆ ನುಕ್ಕಿದ ಅಮ್ಮ. ನೀರು ತಗೊಂಡ್ಬರ್ಬೇಕು, ಹೋಗ್ಬಿಟ್ಟು ನೀರು ತಗೊಂಡ್ಬಿಟ್ಟು ಬಟ್ಟೆ ತಿಕ್ಬೇಕು. ಬಾತ್ರೂಮ್ನ ಬಾತ್ರೂಮ್ ಕ್ಲೀನ್ ಮಾಡಬೇಕು. ಆಮೇಲೆ ಇನ್ನೇನಂದ್ರೆ ಅಮ್ಮ, ಮಕ್ಕಳು ಹುಟ್ರೆ ಅಪ್ಪನಂಗೂ ಹುಡ್ತವೆ, ಬರೀ ಅಪ್ಪನಂಗೆ ಉಡಲ್ಲ ಕಣ. ನಿನಗೆ ಕಣ ಹೇಳಿದ್ದು, ನೀನು ಹಂಗೋಳ ಕೈ ತೋರಿಸಿ ನೀನೇ ಆಗೋಗಿದ್ಯಲ್ಲೋ. ನಾನು ಅಮ್ಮನೇ ಎತ್ತದಲ್ಲ ಬಟ್ಟೆನ ಎತ್ತು ಫಸ್ಟ್. ಈಗ ನನಗೊಂದು ಕ್ವಶನ್ನು, ಎಲ್ಲ ಅಮ್ಮಂದಿರು ಹಿಂಗೇನ, ಎಲ್ಲ ಮಕ್ಕಳು ಹಿಂಗೇನ ಅಂತ. ಯಾಕಂದರೆ ಮಕ್ಕಳು ಮನೆಯಲ್ಲಿ ಕೆಲಸ ಮಾಡ್ತಾರಾ ಮಾಡಲ್ವಾ? ಏನೇನು ಕೆಲಸ ಮಾಡ್ತಾರೆ? ಈಗ ಅಪ್ಪು ಹೇಳಿದ್ನಲ್ಲ, ಆ ಥರ ಎಲ್ಲ ಕೆಲಸ ನೀವು ಮಾಡ್ತೀರಾ ಮನೆಯಲ್ಲಿ, ಮಾಡಿಸ್ಕೊತೀರಾ? ಅದು ಹೇಳಿ ನೀವು ಕಮೆಂಟ್ ಹಾಕಿ. ಮಕ್ಕಳಿಂದ ಮಾಡ್ತಾನೆ. ನನಗೆ ಮೊನ್ನೆ ಏನಂದ ಗೊತ್ತಾ, ಏನಕ್ಕಪ್ಪು
ಆ ಥರ ಅಂತಾರ ಯಾರಾದ್ರು ಅಂತಾರ ಯಾರಾದ್ರು ಏನಂತ ಹೇಳ್ದ ಗೊತ್ತೇನ ಅವನು ಏನಂದ ಬುದ್ಧಿ ಕಲ್ಕತ್ತಾ ಇಲ್ಲ ದೇವರಡೆಗೂ ನಾನು ಕಾಲ ತೆಗ್ಯಮ್ಮ ಈ ತರ ಹೊಟ್ಟೆ ಉರಿಸ್ತಿಯಲ್ಲ ಹೇಳಿದ್ರೆ ಹೋಗ್ಬಿಡ್ತೀಯ. ಮನಗಿದ್ದೆದ್ದು ಕಂಬಳಿ ಮಾಡ್ಸಲ್ಲ ಅಂತಂದ್ರೆ ನನಗೆ ಬುದ್ಧಿ ಕಲ್ಸ್ಬಿಟ್ಟು ಬತ್ತಾಳೆ ಅವ್ಳು ಕಲ್ತ್ಕೊತೀನಿ ನೀನು ಹೋಯ್ತಾರ ಈಗ ಅಂತ ಕೇಳ್ತಾನೆ ನಾನೇನಕ್ಕವ ಇರೋದು ಓ ಹೆಂಡತಿ ಬಂದ್ಮೇಲೆ ಸರಿ ಹೋಗ್ತಾರಂತ ಬುದ್ಧಿ ಕಲ್ತ್ಕೊಬತ್ತಾನೆ ಅಂದ್ರೆ ಅವಳು ಹಂಗೆ ಹೇಳಿದ ನಮಗೆ ಇವಾಗ ನನ್ನ ಹೆಂಡತಿ ಆದವಳು ಬಂದ್ಮೇಲೆ ಅವಳು ಮರ್ಚಾಗ್ತಾಳೆ ಅಂತ ಅಂತಿದ್ದೆ ಅಪ್ಪ ದೇವರಣ್ಣಗೂ ಅವಳು ಉಗಿತಾಳೆ ಕಣೋ ನಿಮ್ಮ ಅಮ್ಮ ಏನು ಬುದ್ಧಿ ಕಲ್ಸೋಳೆ ಅಂತ ಉಗಿತಾಳೆ ಕಣೋ ಇಲ್ಲ ನನಗೆ ನಾನು ಹೇಳು ಹಂಗೆ ನನಗೆ ನಾನು ಒಳ್ಳೆಯವನು ಅಂತ ಇವಾಗ ಅವನು ಅಷ್ಟೇ ಎತ್ತು ಬಟ್ಟೆ ಎತ್ತು ನೋಡು ಬಿಟ್ಟಿಯಾಗಿ ನಾನು ಅಲ್ಲ ಬಿಟ್ಟಿಯಾಗ ಎಕ್ಸ್ಕ್ಯೂಸ್ ಮೀ ಆಯ್ತಪ್ಪ ನೀನ್ ಕೆಲಸ ಬಗ್ಗೆ ಬರೀ ಬೆಳಿ ಕಕ್ಕ ಮಾಡುತ್ತೀವಿ ತೊಳ್ಕೊಡ್ತೀನಿ ಒಂಚೂರು ಹೋಗಿ ಮಾತಾಡಿರ್ಬೇಕು ಏನು ಇದನ್ನೆಲ್ಲ ನಂದಲ್ಲ ಕೆಲಸ ಅಮ್ಮ ಅವನು ಮನೆ ಮಾಲೀಕ ಅಮ್ಮ. ಏನು ಅವಳ್ದ ಆಬ್ವಿಯಸ್ಲಿ ಅವಳು ಬಾಳಂತಿ ಮಗ ಏನ್ ಬಾಳಂತಿ ಎದಳ್ಬೇಕು ಮಾಡ್ಬೇಕು ಬಾಳಂತಿ ಎಕ್ಸರ್ಸೈಸ್ ಮಾಡ್ಬೇಕು ಯಾರು ನಿಮ್ಮ ಮನೆಗೆ ಬಂದು ಸರಿ ನಾನು ಎತ್ತಿಕ್ಲಪ್ಪು ಬೇಡ ಸುಮ್ಮನೆ ಆಯ್ತು ಇದ್ದೀನಿ ನಾನು ಎತ್ತಿಕೋಗ ಇದೆಲ್ಲ ನನಗೆ ಎಕ್ಸ್ಟ್ರಾ ಕೆಲಸ ನೀನ್ ಹಾಸ್ಕೊಂಡ್ರೆ 9 ಆಫೀಸಲ್ಲಿ ಪಟ 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 ಅಂತ ಕೆಲಸ ಕುತ್ಕೊಂಡು ಒಂದೇ ಕಡೆ ಕುತ್ಕೊಂಡು ಮಾಡೋದು ಕಷ್ಟ ಗೊತ್ತಲ್ಲ ಹೆಂಡತಿ ಮಕ್ಕಳು ಹೆಂಗ್ ಸಾಕ್ತೀಯಾ ಹೆಂಡತಿ ಮಕ್ಕಳು ಸಾಕ್ತೀನಿ ರಾಜ್ಯ ತರ ಸಾಕ್ತೀನಿ ನನ್ಗೆ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ ನನ್ನ ಸಾಕಿದ್ರೆ ನೀನು ಅವಳನ್ನ ಸಾಕೋದು ನನ್ನ ಸಾಕ್ಲಂದ್ರೆ ನೀನು ಅವಳು ಸಾಕಲ್ಲ ನೀನು ಕರೆಕ್ಟ್ ಕರೆಕ್ಟ್ ಅದು ನಿಜ ಅದು ಅಪ್ಪನ ಮುಟ್ಟಿದ ಮಾತಾಡ ನೀನ್ ಅಮ್ಮನ್ ನೋಡ್ಕೊಂಡಿಲ್ಲ ಅಂತ ಹೆಂಡತಿ ಎಂಡ್ರು ನೋಡ್ಕೊಂಡೆ ನೀನು ಮಮ್ಮಿ ತಾಯಿ ನೋಡ್ಕೊಂಡು ಹೆಂಡತಿ ನೋಡ್ಕೊಳ್ತಿರೋರು ಇಲ್ವಾ ಮಮ್ಮಿ? ಇದಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ತಾಯಿ ಹತ್ರ ಇದ್ದು ಎಲ್ಲಾ ಭಾವನೆಗಳು ಅದೆಲ್ಲ ಗೊತ್ತಾದ್ರೇನೆ ಹೆಂಡತಿನ ನೋಡ್ಕೊಳಕ್ ಸಾಧ್ಯ ಅವನು ತಾಯಿ ಹತ್ರ ಏನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ ಹೆಂಗ್ ಎಂಡ್ರು ನೋಡ್ಕೊತಾನೆ ಅವಳು ತಿಂಗಳು ಪೀರಿಯಡ್ ಆದಾಗ ಅಂತಾನೆ ಇದನ್ನ ಇದು ತಾಯಿ ಆದಾಗ ಅವನಂತಾನೆ ಹೌದು ನಮ್ಮ ಅಮ್ಮನೂ ಆಗ್ತಾ ಇದ್ದು ನನ್ನ ಹೆಂಡತಿನೂ ಆಯ್ತು ಅವಳಿಲ್ಲ ಅದೆಲ್ಲ ಬೇಸಿಕ್ ನಾಲೆಡ್ಜ್ ತಾನು ಕೊಡ್ಬೇಕು ಎತ್ತು ಅಮ್ಮ ಅವನು ಬೇಕಾದ್ರೆ ಎಲ್ಲ ಮಾಡ್ತಾನ ಅವನು ನೀನು ಮಾಡಲ್ಲ ಮಾಡೋ ಕಟ್ಕೊಂಡಿರೋ ಹೆಂಡತಿ ಯಾಕಂದ್ರೆ ಅವಳು ಹೆಂಡತಿ ನನಗೆ ಎಂತಿಲ್ಲಮ್ಮ ಎಂತಿ ಇದು ತಾಯಿ ಫಸ್ಟ್ ನಿನಗೆ ನೋಡು ಅವಳು ಬಂದ್ರೆ ಎತ್ತಾಕ ಇದನ್ನಲ್ಲ ಅಂತೀನಿ ಅದೇ ನೀನಾದ್ರೆ ನೀನ್ ಎತ್ತಾಕು ಅಂದ್ರೆ ನಾನು ಎತ್ತಾಕ್ಬೇಕು ಇದೇ ಡಿಫ್ರೆನ್ಸ್ ಎತ್ತಾಕ ಇದೆಲ್ಲ ಅಂತೀಯಾ ಅಂತ ಹೇಳೋಳು ಹಂಗೇನಲ್ಲ ಸುಸ್ತಾಗ್ತೈತಿ ಕಣ ಸ್ವಲ್ಪ ಎತ್ತಿ ಕೂಡ ಅಮ್ಮ ಹೇಳ್ತೀನಿ ನೋಡು ಅವ ಇವಾಗ ಏನದು ಎಷ್ಟು ಅವ್ವ ಇದೆಲ್ಲ ಎತ್ತಿಕ್ ಬಿಡವ ಅಂತಾನಂತೆ ನಿನ್ಗೂ ಹೇಳ್ತಾನೆ ಎತ್ತಿಕು ಹೆಂಡತಿಗೂ ಒಂದೇ ನಿನ್ಗೂ ಒಂದೇ ಎತ್ತಿಕು ಎರಡು ಈಕ್ವಲ್ ಈಗ ನಾನು ಬರ್ತೀನಿ ಈಗ ನೀನ್ ಹೆಂಡತಿ ಅನ್ಕೋ ಈಗ ನೀನ್ ಎತ್ತಿಗೆ ಅಂದಿದ ತಕ್ಷಣ ಯಾವ ಹೆಂಡತಿ ಎತ್ತಿಕೊಳ್ಳ ಇಲ್ಲ ನನ್ಗೆ ಪಾಪ ಅಂದ್ಬಿಟ್ಟು ಎತ್ತಿರ್ತಾರೆ ಅದೇ ನಿನಗೀಗ ನಾ ಸುಸ್ತಾಗ್ತೈತೆ ಮೈತಿ ತಿಕ್ಕ ಮುಚ್ಕೊಂಡು ಎತ್ತಿರ್ಕೊ ಅಂತ ನೀನು ಡಿಫ್ರೆನ್ಸ್ ತಾಯಿಗೆ ಹೆಂಡತಿಗೆ ಡಿಫ್ರೆನ್ಸ್ ನಾನು ಕಲಿಸಿ ಹೆಂಡತಿ ತವ ಬಿಡೋದು ಏನ್ ಕಲ್ಸಿದ್ಯಾ ನೀನು? ಇದನ್ನ ಕಲಿಸ್ಲಿಲ್ಲ ಅಂತ ಅವಳೇನ ಅಂತಾಳೆ ಅಮ್ಮ ಮದ್ವೆ ಕಲ್ಸಿಲ್ಲ ಅಂದ್ರು ಹೆಂಡತಿ ಬಂದು ಕಲ್ತ್ಕೋತಾರೆ ಅಮ್ಮ. ಈಗ ಯಾವ ಅಲ್ಲ ನನ್ಗೆ ಇದ್ಲು ಸೊನ್ನೆ ಗಂಡು ತವನು ಸೊನ್ನೆ ಮಕ್ಳು ತವನು ಸೊನ್ನೆ ಗಂಡನ ಹತ್ರ ಕೇಳ್ಕೊಂಡ್ರೆ ಅದು ನಿಂದು ಮಕ್ಳು ನೆರೋದು ಅಷ್ಟೇ ನಮ್ದು. ಅವರು ನಿನ್ನ ಅಂಡರಲ್ಲಿ ಇರ್ಬೇಕು ಅನ್ಕೊಳ್ಳೋದು ದೊಡ್ಡ ತಪ್ಪು. ವಿ ಆರ್ ಫ್ರಮ್ ಯು ಬಟ್ ನಾಟ್ ಥ್ರೂ ಯು ಅರ್ಥ ಮಾಡ್ಕೊ ಮುಚ್ಕೊಂಡು ಎತ್ತಿಕ್ ಹೋಗು, ಜಾಸ್ತಿ ಮಾತಾಡ್ಬೇಡ. ಅಪ್ಪು ಬಟ್ಟೆ ಎತ್ತಿಕ್ ಟೈಮ್ ವೇಸ್ಟ್ ಮಾಡ್ಬೇಡ ಕಣೋ. ಬಟ್ಟೆ ಎತ್ತಿಕ್ಬಿಟ್ಟು ಆ ಕಂಬಳಿ ಮಡ್ಚಾಕ್ಬಿಟ್ಟು ಆ ದಿವಾನ ಸರಿ ಮಾಡ್ಬಿಟ್ಟು ಬೇಸಿಕ್ ಅಪ್ಪು. ಎಲ್ಲೋದ್ರು ನೀನ್ ಬ್ಯಾಚುಲರ್ ಆಗಿದ್ರು ಮಾಡ್ಬೇಕು. ಕಂಬಳಿ ಮರ್ಚಾಕ್ಬೇಕು ಗೊತ್ತು, ನಾನು ತಿರ್ಗಾ ಹೋಗಿ ಮಲ್ಕೊಂತೀನಿ ಅಂತ ನಾನು ಮರ್ಚಾಕಲ್ಲ ಆಯ್ತಾ. ಸರಿ ಸಿಗೇದಿಗೆ ಇತ್ತು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಎಷ್ಟು ಕೂದಲು ಬೆಳಿತೈತೆ ಕಣೆ ಬೇಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಟಾಪಿಕ್ ಚೇಂಜ್ ಮಾಡ್ತು. ಸೊ ಈಗ 12:15 12:30 ಒಳಗಡೆ ಇದು ಮತ್ತೆ ಕಂಪ್ಲೀಟ್ ಮುಗಿದಿರ್ಬೇಕು. 15 ನಿಮಿಷ ಬೇಕು ಅದನ್ನ ಎತ್ತಿಕೊಕ್ಕೆ. ಒಂದು ಸೋಂಬೇರಿ ಅಲ್ಲ ಸೋಂಬೇರಿ. ಎಕ್ಸ್ಕ್ಯೂಸ್ ತಿಂಡಿ ಏನ್ ಮಾಡಿದ್ಯಾ? ಯಾವುದು ಉಪ್ಪಿಟ್ಟು ಯಾರು ಉಪ್ಪಿಟ್ಟು ತಿಂತೀನಿ ಮಾಡಲ್ಲ ನೀನು. ನೋಡು ಬರೀ ಮಾತಲ್ಲೇ ಹಂಗೆ. ಏನ್ ತಿಂದೆ ನನ್ನ ರಾತ್ರಿ ನೀನು? ರಾತ್ರಿ ಏನು ತಿಂದಿಲ್ಲ, ಉಪವಾಸ ಮಾಡ್ಕೊಂಡೆ. ತಟ್ಟೆಗೆ ಹಾಕೊಂಡು ತಗೊಂಡೋಗ್ತಾ ಇದ್ದಲ್ಲ ನೀರು ಅನ್ನನೂ ಇದನ್ನ ಹಾಕೊಂಡು ತಗೊಂಡೋಗ್ತಾ ಇದ್ದಲ್ಲ. ನೀರಮ್ಮ ನೀರ್ನ ತಟ್ಟೆಗೆ ಹಾಕೊಂಡೋಗ್ತಾ ಇದ್ದ. ನೆನೆ ಏನ್ ಮಾಡಿದ್ದಮ್ಮ ನೀನು? ಮೊಳಕೆ ಕಟ್ಟಿ ಸಾರು ಮಾಡಿದ್ದೆ, ಅನ್ನ ಮಾಡಿದ್ದೆ. ಮೊಳಕೆ ಕಟ್ಟಿ ಸಾರು ತಿಂತೀನಿ ನಾನು. ತಿನ್ಬೇಡ, ಮೊಳಕೆ ಬಂದ್ಬಿಟ್ರೆ ನೀನು. ಏನೋ ತರ್ಸ್ಕೊಂಡು ತಿಂದಿರ್ತಾರೆ. ಇಲ್ಲ ಕಣೆ, ತಟ್ಟೆಗೆ ಅನ್ನ ಹಾಕೊಂಡು ತಿಂದ. ಅಯ್ಯೋ ಅಂಗಡಿ ತರ್ಸ್ಬಿಟ್ಟು ತಟ್ಟೆ ಹಾಕೊಂಡು ತಿನ್ಬಲ್ಲ ಅವನು ಅಂತೇನು. ಮೊಳಕೆ ಕಟ್ಟಿ ಸಾರು ತಿಂದೆ ಕುತ್ಕೊಳ್ರಿ. ಮೊಳಕೆ
ಆಯ್ತಾ ಇಬ್ರಿಗೂ ಏನ್ ಕಾಮನ್ ಸೆನ್ಸ್ ಇಲ್ವಾ? ಮಕ್ಳಿರೋ ಮನೇಲಿ ಕಿರ್ಚಾಡ್ತೀರಾ ಅಲ್ಲ, ಹೋಗ್ ಬೀದಿರೋಗ್ ಜಗಳ ಆಡ್ರಿ ಇಬ್ರು. ಅಪ್ಪು ರಿಯಾಕ್ಷನ್ ಕ್ಯಾಮ್ರಾ ನೋಡಿದ್ರೆ ಚೇಂಜ್ ಆಗ್ತದೆ. ಕ್ಯಾಮ್ರಾ ಬಂದಿದ ತಕ್ಷಣ ಎಲ್ಲರೂ ನಾಟಕ ಆಡ್ತೀರಾ. ಏನಾ ಏನು ನನ್ನ ಬೀದಿರೋ ಜಗಳ ಆಡುವಂತೀಯ? ಓಕೆ, ನನ್ನ ಮಗ ಎದ್ದ ನಿನ್ನಿಂದ ಎದ್ದು ಬಂದ್ರೆ ನೀನು ಕ್ಯಾಮ್ರಾ ಇದೆ ಅಂತ ನೀನೇನು ಮಾತಾಡ್ತಾ ಇಲ್ಲ. ಹೇಳ ಆಯ್ತು ಹೇಳು. ಹೇಳ ಹೇಳು. ನಿಂದ ಹೇಳ ನಂದೇನು ಹೇಳ್ತೀಯ? ಹೇಳ ಹೇಳ್ಬೇಡ ಬಿಡು, ಆಯ್ತು. ಜಾಸ್ತಿ ಆಗ್ತಿದ್ಯಾ? ಆಗಲೇ 12:45 ಅಲ್ವಾ? 1 ಗಂಟೆ ಆಗೋಯ್ತು ರೀ. ಎಲ್ಲ 1 ಗಂಟೆ ಆಯ್ತು. ನೀ ಏನ್ ಕೇಳ್ತಾ ಇದ್ದೆ? 3:15 ಗಂಟೆ ಆಯಿತು ಮೊಟ್ಟೆ ತರಕ್ಕೆ ಹೋಗಿ. ಬಟ್ಟೆ ಮಾಡಿ ಎತ್ತಿಕ್ತಾನೆ ಎತ್ತಿಕ್ಕು ಅಂತ ಹೇಳಿದ್ವಿ ಅಲ್ಲ. ನಿಮಿಷ ನಾನು ಸ್ಥಳ ಮಾಡ್ಕೊಂಡ್ಬಿಡ್ತೀನಿ. ಇವತ್ತಿನ ಮಧ್ಯಾಹ್ನದ ಊಟ ಹೀಗಿದೆ. ಅಮ್ಮ, ಇವತ್ತು ಬೆಳಗ್ಗೆಯಿಂದ ಸೀಮಂತ ಅಂತ ಬಾಣಂತನ ಹೆಂಗೆ ಹೋಗ್ತಾ ಇದೆಯಮ್ಮ? ಸ್ವಲ್ಪ ರಿಸ್ಕ್ ಆಯ್ತು ಇವತ್ತು, ನಾನು ಹುಷಾರಿಲ್ಲದೆ ಇರೋದಕ್ಕೆ ಹಾಂ, ಭಾಳ ರಿಸ್ಕ್ ಆಯ್ತು. ಅವನು ಕೈ ಬಿಡ್ತಾ ಇಲ್ಲ, ಆ ಮಗನೂ ಕೈ ಬಿಡ್ತಾ ಇಲ್ಲ. ಹೌದು. ಹೋಗಿ ಈಗ ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಕೊಟ್ರಿ? ಏನೇನು ಮಾಡಿದ್ರಿ? ಬೆಳಗ್ಗೆ ಇದು ರವೆ ಗಂಜಿ ಅಂದರೆ ಕೊಬ್ಬರಿ ತುರಿದು ಹಾಕಿ ಪಾಯಸ ಥರ ಮಾಡಿಕೊಡ್ತೀನಿ. ಹಾಂ, ಬಟ್ ಏನು ಉಪ್ಪಿಟ್ಟು ಮಾಡಿದ್ರಲ್ಲ, ಅದು ಆಮೇಲೆ ಸೆಕೆಂಡ್ ಮೀಲು. 11 ಗಂಟೆ. ಓಕೆ ಓಕೆ ಓಕೆ. ಇವು ನೋಡಿ, ಹಿಂಗೆ ಏನು ಮಾಡೋಕ್ಕೆ ಬಿಡ್ತಾಯಿಲ್ಲ, ಇದು ಹುಷಾರಿಲ್ದಿರೋ ಕಾರಣ. ಓಕೆ, ಹಂಗೆ ಹೇಳಿ ಅಮ್ಮ ನಮ್ಮ ಆಡಿಯನ್ಸ್ಗೆ ಇವತ್ತು ಏನೇನು ಮಾಡಿದ್ರಿ ಅನ್ನೋದು. ಅದರಿಂದ ಹೆಲ್ಪ್. ಬೆಳಿಗ್ಗೆ ಸೋಂಪು ನೀರು ಕೊಡ್ತೀನಿ ಕಣವ. ಹಾಂ, ಬೆಳಿಗ್ಗೆನೆ ಸೋಂಪು ನೀರು, ಅವ್ರಿಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಮೊದಲು ಆ ಥರದ್ದು ಕೊಡ್ತೀನಿ. ಓಕೆ, ಬೆಳಿಗ್ಗೆನೆ ಖಾಲಿ ಹೊಟ್ಟೆ ಟ್ಯಾಬ್ಲೆಟ್ ಬದಲು ಟ್ಯಾಬ್ಲೆಟ್ ತರಾನೇ ಅದು. ವಾದಕ್ಕಿನೂ ಹಾಂ ಅಜ್ಮಾನು ವಾದಕ್ಕಿನ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ, ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಅಜ್ಮಾನು, ಆಮೇಲೆ ಸೋಂಪು, ಆಮೇಲೆ ಜೀರಿಗೆ, 1-2 ಕಾಳು ಮೆಂತ್ಯ, ಅದನ್ನ ಹಾಕಿ ಚೆನ್ನಾಗಿ ಕುದಿಸಿರೋ ನೀರ್ನ ಕೊಡ್ತೀನಿ ಖಾಲಿ ಹೊಟ್ಟೆಗೆ. ಆಮೇಲೆ ಒಂದ್ ಚೊಂಬ್ ನೀರು ಕುಡಿತಾಳೆ. ಓಕೆ, ಕುಡ್ದಾದ್ಮೇಲೆ ಹಾಂ, ರವೆ ಚೆನ್ನಾಗಿ ಹುರಿದ್ಬಿಟ್ಟು ಕೊಡ್ರಿ ಅವನ್ನ. ರವೆ ಚೆನ್ನಾಗಿ ಹುರಿದ್ಬಿಟ್ಟು ಒಣ ಕೊಬ್ಬರಿ, ಒಂಚೂರು ಬೆಲ್ಲ, ಏಲಕ್ಕಿ, ಒಣ ಶುಂಠಿ ಎಲ್ಲ ಚೆಚ್ಚಾಕಿ ಗಂಜಿ ತರ ಮಾಡ್ಕೊಡ್ತೀನಿ ದೊಡ್ಡ ಲೋಟದಲ್ಲಿ. ಓಕೆ ಓಕೆ. ಇವನ್ನ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಮತ್ತೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಅವನಲ್ಲಿ ಎಂಗೇಜಿಂಗ್ ಮಾಡಿಬಿಟ್ಟು ಬಂದ್ಬಿಟ್ಟೆ. ಹಂಗಂದೆ, ಹಂಗಂತಿದ್ದಂಗೆ ನೋಡಮ್ಮ. ಹಲೋ ಬಸ್ಸು, ಯಾಕವ? ಆಯ್ತು ಬಿಡ್ರಿ, ಎತ್ಕೊಳಂಗಿಲ್ಲ. ಇಲ್ಲಿ ಮಲಗಿಸ್ಬಿಟ್ಟು ಪಾಪ ಅಲ್ಲಿ ಬಟ್ಟೆ ಇದೆಯಲ್ಲ, ಆ ಬಟ್ಟೆ ತೆಗೆದ್ಬಿಟ್ಟು ಇನ್ನೊಂದು ಬಟ್ಟೆ ಹಾಕ್ಬಿಡಿ ಅವಳು. ಏನು ಹೇಳಿ, ವಾಟ್ ಈಸ್ ದಟ್? ಹಾಂ, ಬಟ್ಟೆ ಅಂದರೆ ಮೇಲಿರೋದಲ್ಲ, ಕೆಳಗಡೆದು. ಆನು ಎತ್ಕೊಂಡಿದ್ದೀನಿ, ಆನು ಶೀತ ಆಗಿದೆ. ಡಾಕ್ಟ್ರು ಇವರೊಬ್ಬರನ್ನು ಸೇರಿಸಿ ಈಗ ಏನು ಮಾಡೋದು? ಆಪ್ಷನ್ ಇಲ್ಲ. ನಾನು ಅದೇ ಮಾಡ್ತೀನಿ, ನೀವು ಅದೇ ಮಾಡಿ, ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎಲ್ಲ ಅನ್ನವನ್ನು ನಾನು ನೋಡ್ಕೊಂಡಿದ್ದೀನಿ. ಸೊ ಇದಾಗಿದೆ ನಮ್ಮ ದಿನಚರಿ. ಇವತ್ತು ನನ್ನ ಊಟ ಬಂದ್ಬಿಟ್ಟು ಬೆಳಗ್ಗೆ ಏನು ತಿಂದ್ರಿ? ಬೆಳಗ್ಗೆ ಅದೇ ನಿನ್ನೆ ನೋಡಿದ್ರಲ್ಲ ಗಂಜಿ, ಅದು ಒಂಚೂರು ವೀಡಿಯೋ ಮಾಡ್ಕೊಂಡು ನಾನು ಬಿಟ್ಟಿಲ್ಲ ವೀಡಿಯೋ ಮಾಡೋಕ್ಕೆ. ಅದು ಕಂಟಿನ್ಯೂ ಮಾಡಿ. ಅವ್ರು ಏನಾದರೂ ಗೊತ್ತಾ, ಬೆಳಿಗ್ಗೆ ಅಜ್ವಾನ ಕುಡಿಸಿ ಮತ್ತು ಬೆಳಿಗ್ಗೆ ಫಸ್ಟು ಬ್ರೇಕ್ಫಾಸ್ಟು ಗಂಜಿ ಕುಡ್ದಿದ್ದಾಯ್ತು. ಅದಾದಮೇಲೆ ಅದು ಸೆಕೆಂಡ್ ಮೀಲು ಅದು ಹೇಳಿಲ್ಲ. ಉಪ್ಪಿಟ್ಟು ತಿಂದೆ. ಉಪ್ಪಿಟ್ಟಿಗೆ ಏನು ಹಾಕಿದ್ರು? ಏನೂ ಹಾಕಲ್ಲ, ಬರೀ ಖಾಲಿ. ಇವಾಗ ಅನ್ನ ಸ್ಟಾರ್ಟ್ ಮಾಡಿದ್ದು ಈಗ. ಅಂಡ್ ಪ್ರೋಟೀನ್. ಮಧ್ಯ ಒಂಚೂರು ಫನ್ ಜಗಳಗಳಾಯ್ತಲ್ಲ, ಅದಷ್ಟು ಅದೆಲ್ಲ ಮಿಕ್ಸ್. ಈ ಗ್ಯಾಪಲ್ಲಿ ನಮ್ಮ ಪ್ರೊಫೆಷನಲ್ ಕೆಲಸಗಳು ಮುಗಿಸ್ಕೊಳಕ್ಕಾಗ್ತಲ್ಲ, ಹೊಟ್ಟೆ ಪಾಡೋದು ಕೆಲಸಗಳು ಮುಗಿಸ್ಕೊಳಕ್ಕಾಗ್ತಾ ಇಲ್ಲ. ಆಗುತ್ತೆ. ಪ್ರಭಾವತಿಯವರು ಲಂಚ್ ಮಾಡ್ತಾ ಇದ್ದಾರೆ. ಕೊಂಡ ನೋಡಿ ಸೈಡಿಗೆ ಬಂದ್ಬಿಟ್ಟೈತೆ. ಇಂದ್ರಿಗಂದಿತ್ತ ಥರ ಕಾಣಿಸ್ತಾ ಇದ್ದೀರಾ. ಪಾಪ ಟಯರ್ಡ್ ಆ್ಯಂಡ್ ಫ್ರಸ್ಟ್ರೇಟೆಡ್ ಅಮ್ಮ ಆಗಿದ್ದಾರೆ. ಆ್ಯಂಡ್ ಮೋರ್ ಓವರ್ ಈ ಒಂದು 10 ಡೇಸಲ್ಲಿ ಸಣ್ಣ ಆಗಿದ್ದೀರಾ ಪ್ರಭಾವರೇ. ನೀವು ಸಣ್ಣ ಆಗೋದಕ್ಕೋಸ್ಕರ ನಾನು ಬಸ್ರಿ ಆಗಬೇಕಾಯ್ತು ನೋಡಿ. ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನು? ಬೆಳಗ್ಗೆ
ಇದೆಲ್ಲ ಆಯಿತು, ಊಟ ಇದು ಎಲ್ಲ. ಅರೆ ಇವತ್ತು ತುಂಬ ನಿಧಾನ ಆಗೋಯಿತು, ಸ್ವಲ್ಪ ಟೈಮ್ ಕೀಪಪ್ ಮಾಡೋಕ್ಕೆ. ಕೊಬ್ಬರಿ ಎಣ್ಣೆ ಗೈಸ್, ಇದು ದಿನ ಬಿಟ್ಟು ದಿನ ಎಣ್ಣೆ ಹಚ್ಕೊಳ್ಳೋದು ಆಯಿತಾ. ಇದರಲ್ಲಿ ಏನೇನು ಎಣ್ಣೆ ಹಾಕಿರ್ತಾರೆ ಅಂತ ನಮ್ಮಮ್ಮ ಹೇಳ್ತಾರೆ. ಈಗ ದಿನ ಬಿಟ್ಟು ದಿನ ಬಾಣಂತಿರಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು, ಕರೆಕ್ಟ್ ಅಲ್ವಾ? ಅದ್ರದ್ದು ಪ್ರೊಸೀಜರ್ ಹೇಗಿರುತ್ತೆ ಅಂತ ಅಂದರೆ, ಬಾಡಿ ಮಸಾಜ್ ಮಾಡಿಸ್ಕೊಳ್ಳೋರು ಬಾಡಿ ಮಸಾಜ್ ಮಾಡಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಲೈಟ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದು ಇಟ್ಸ್ ಗುಡ್. ಒಂದು 15 ನಿಮಿಷ ಸಾಕು. ಅವ್ರವ್ರ ಕೆಪಾಸಿಟಿಗೆ. ಸರಿ, ಎಣ್ಣೆಯಲ್ಲಿ ಏನೇನಿದೆ, ಯಾವ ಎಣ್ಣೆ ಇದೆ? ಅದರಲ್ಲಿ ಕೊಬ್ಬರಿ ಎಣ್ಣೆ ತೋರಿಸಿ ಅದನ್ನು ಹೆಂಗಿದೆ. ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಆಮೇಲೆ ಬಾದಾಮಿ ಎಣ್ಣೆ, ಆಮೇಲೆ ತುಪ್ಪ, ಇಷ್ಟು ಹಲ್ಲೆಣ್ಣೆ, ಇಷ್ಟು ಎಣ್ಣೆ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಮಾಲಿಶ್ ಮಸಾಜ್ ಆಯಿಲ್ ಅಂತ ಇಟ್ಕೊಂಡಿದ್ದೀನಿ. ಬೇಬಿ ಮಸಾಜ್ ಆಯಿಲೇ ಬೇರೆ, ದೊಡ್ಡವ್ರ ಮಸಾಜ್ ಆಯಿಲೇ ಬೇರೆ. ಇದು ನನಗೆ ಬಾಣಂತಿಗೆ. ಮಗುದು ಆಮೇಲೆ ಹೇಳ್ತೀರಾ ಹೆಂಗೆ ಮಾಡೋದಂತ, ಅಥವಾ ಈಗಲೇ ಹೇಳ್ತೀರಾ? ಮಗುದೂ ಅಷ್ಟೇ ಎಣ್ಣೆ ಏನಿಲ್ಲ, ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ, ಆಲಿವ್ ಆಯಿಲು, ಒಂಚೂರು ಹರಳೆಣ್ಣೆ, ಇಷ್ಟೇ 4 ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನೊಂಚೂರು ಉಗುರು ಬೆಚ್ಚಗೆ ಮಾಡಿ ಮಗುಗೆ ಎದಚ್ಚಿ ಒಂದು 10 ಮಿನಿಟ್ಸ್ ಅಷ್ಟೇ ನೆನೆ. ಜಾಸ್ತಿ ಜೋರಾಗಿ ಮಾತಾಡಿ. 10 ಮಿನಿಟ್ಸ್ ಅಷ್ಟೇ ನೆನೆ. ಮಗುದು ಜೋರಾಗಿ ಮಾತಾಡಿದ್ರೆ ಹಿಂಗೆ ಅಂದ್ಬಿಟ್ಟು ಅದೇ ಟೋನಲ್ಲಿ ಮಾತಾಡೋದಾ? ಜೋರಾಗಿ ಮಾತಾಡಮ್ಮ. ಮಗುದು ಎಣ್ಣೆ 4 ಎಣ್ಣೆ ಮಿಕ್ಸ್ ಮಾಡಿದ್ದೀನಿ. ಅದನ್ನ ಮಸಾಜ್ ಮಾಡಿ, ಒಂದು ಮಸಾಜ್ ಮಾಡ್ತಾ ಇದ್ದಂಗೆ ಒಂದು 10-15 ನಿಮಿಷ ಅಲ್ಲೇ ಟೈಮ್ ಪಾಸ್ ಆಗೋಗುತ್ತಾ, ಇಮಿಡಿಯೇಟಾಗಿ ಸ್ನಾನ ಮಾಡಿಸ್ತೀನಿ ಮಗುಗೆ. ಇನ್ನೂ ಚಿಕ್ಕದು ಅಂತ, ದಿನದ ಮಗು, ಇನ್ನೂ ತಿಂಗಳು ಮಗು ಅಲ್ಲ. 1 ತಿಂಗಳು ದಾಟದ ಮೇಲೆ ಒಂಚೂರು ಹೆಚ್ಚಾಗಿ ಮಾಡ್ತೀನಿ ಹಂಗೆ. ಓಕೆ, ಡಾಕ್ಟರ್ ಆ್ಯಕ್ಚುಲಿ ರೆಕಮೆಂಡ್ ಮಾಡ್ತಾರೆ ಎಣ್ಣೆ ಸ್ನಾನ ಯಾವಾಗಿಂದ ಮಾಡಬೇಕು, ಮಾಡಿಸಿ ಅಂತಲ್ಲ. ಸೊ ಹಾಗಾಗಿ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಬೇಬಿಗೆ ಮತ್ತು ನನಗೆ. ಸೊ ಜಾಂಡಿಸ್ ಒಂಚೂರು ಕಡಿಮೆ ಆಗಿರೋ ಕಾರಣ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಇವಾಗ ಅದು ಅರ್ಶಿನ ಇದೆಯಲ್ಲ, ಅದು ತೊಗೊಂಡು ಬನ್ನಿ. ಏನು ಅರ್ಶಿನ ಹಾಕ್ತೀರಾ ಅಮ್ಮ? ಸ್ನಾನಕ್ಕೆ ಏನೇನು ಮಾಡ್ತೀರಾ? ಅದು ಆ್ಯಕ್ಚುಲಿ ಸ್ನಾನದ ಪೌಡ್ರು ಇನ್ನೂ ರೆಡಿ ಮಾಡಿಲ್ಲ ನಾವು. ರೆಡಿ ಆ್ಯಕ್ಚುಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಇಟ್ಟಿದ್ದೀನಿ. ನೋಡಿ, ಇದೆಲ್ಲ ಅದು ಸ್ನಾನಕ್ಕೆ ಪೌಡರ್ ಮಾಡ್ಕೊಳ್ಳೋದು. ಇದು ಓಟ್ಸು, ಆಮೇಲೆ ಹಸಿರು ಕಾಳು, ಕಾಬೂಲ್ ಕಡಲೆಕಾಳು, ಬಾರ್ಲಕ್ಕಿ, ಬಾದಾಮಿ, ಅರ್ಶಿನದ ಕೊಂಬು, ಆಮೇಲೆ ರೈಸು. ಏನು ರೈಸ್ ಅದು? ಇದು ತಗೊಂಡಿದ್ದೀನಿ ಏನಪ್ಪ, ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಕಡಲೆಬೇಳೆ ತಗೊಂಡಿದ್ದೀನಿ, ಕ್ವಾಂಟಿಟಿ ಪ್ರಕಾರ ಹಾಕೊಂಡಿದ್ದೀನಿ. ನೋಡಿ, ನಾನು ಕಡಲೆಬೇಳೆನ 2 kg ಹಾಕಿದ್ದೀನಿ ಆಯಿತಾ. 1 2 3 4 ಆಯಿತಾ. 2 kg 2 kgಗೆ 2 kg ಹಸಿರು ಕಾಳು ಆಯಿತಾ. ನೋಡಿ ಆಯಿತಾ, 2 kg ಹಸಿರು ಕಾಳು, 2 kg ಅಕ್ಕಿ. ಇದು ಸ್ವಲ್ಪ ಎತ್ಕೊಂತೀನಿ, ಇಷ್ಟು ಹಾಕಲ್ಲ. ಆಮೇಲೆ 1 kg ಬಾರ್ಲಕ್ಕಿ ಕಚ್ಬಿಟ್ಟಿದ್ದಾನೆ ಕಾಳು. ನೋಡಿ, 1 kg ಬಾರ್ಲಕ್ಕಿ ಆಯಿತಾ. ಮೆಂತ್ಯ ನೋಡಿ, 1 kg ಬಾರ್ಲಕ್ಕಿ ಆಯಿತಾ. ಮೆಂತ್ಯ ಅರ್ಧ kg. ಆಮೇಲೆ ಇದು 1 kg ಇದು ಏನು ಮಸೂರ್ ದಾಲ್. ಆಮೇಲೆ ಅರ್ಶಿನದ ಕೊಂಬು ಇದು ಎಷ್ಟು 100 ಗ್ರಾಮ್ ಇದೆ. ಇದು 200 ಗ್ರಾಮ್ ಬೇಕೇ ಬೇಕು. ಆಮೇಲೆ ಜಾಕಾಯಿ 8 ಜಾಕಾಯಿ ತಗೊಂಡಿದ್ದೀನಿ. ಬಜೆ 15 ಬಜೆ ಬೇಕು. 1 kgಗೆ 10 ಬಜೆ ಬೇಕು. 20 ಬಜೆ ಬೇಕು. 20 ಬಜೆ ಇಲ್ಲ, ಇವಾಗ ಅದಕ್ಕೆ ಹಾಕಬೇಕು. ಅದಕ್ಕೋಸ್ಕರ ಅಡುಗೆ ಮಾಡಿದ್ದೀನಿ. ಇದು ಬಾದಾಮಿ. ಈ ಬಾದಾಮಿ ಸಾಕಾಗಲ್ಲ, ಈಗ ಸಾಕು ಅಂತ. ಕಾಬೂಲ್ ಕಡಲೆಕಾಳು 1 kg, ಓಟ್ಸ್ 1 kg. ಇದನ್ನೆಲ್ಲ ಪುಡಿ. ಇನ್ನೇನಿದೆ? ಬಜೆ ಒಂದೇ ಬಾಕಿ ಇದೆ. ಬಜೆ ಒಂದು ಸೇರಿಸ್ಬೇಕು. ಅದಕ್ಕೆ ಒಂದು 15 ಬಜೆ ಹಾಕಿ ಅದನ್ನ ಇದು ಮಿಷಿನ್ ಮಾಡಿಸ್ಕೊಂಡ್ಬಂದು ರೋಸ್ ಪೆಟಲ್ಸ್ನ ಒಣಗಕ್ಕೆ ಹಾಕಿದ್ದೀನಿ. ಅದಕ್ಕೋಸ್ಕರ ಅದು ರೋಸ್ ಪೆಟಲ್ಸ್ ಒಣಗು ಅನ್ನೋದಕ್ಕೋಸ್ಕರ ಡಿಲೇ ಮಾಡ್ತಾ ಇದ್ದೀನಿ. ಅದು ರೋಸ್ ಪೆಟಲ್ಸ್ ಎಲ್ಲ ಒಣಗಿದ ಮೇಲೆ ರೋಸ್ ಪೆಟಲ್ಸು ಪ್ಲಸ್ ಇದು ಏನಪ್ಪ ಬಜೆ ಅದನ್ನೆಲ್ಲ ಹಾಕಿ ರುಬ್ಬಿ ಬೀಸಿದ್ರೆ ಪುಡಿ ಆಗುತ್ತೆ. ಅದು ಮಗುಗೂ ಮತ್ತೆ ಬಾಣಂತಿಗೂ ಇಬ್ರಿಗೂ ಸೋಪ್ ಯೂಸ್ ಮಾಡದೆ ಇದನ್ನು ಯೂಸ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಾವು ಕಡಲೆ ಹಸಿಟ್ಟು ಮತ್ತು ಕಸ್ತೂರಿ ಅರಿಶಿನ ಯೂಸ್ ಮಾಡ್ತಾ ಇದ್ದೀವಿ. ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು ಅದನ್ನು ಮಿಕ್ಸ್ ಮಾಡಿ ಮಡಿಕೊಂಡಿದ್ದೀನಿ. ಇಲ್ಲಿ ಈಗ ಸದ್ಯಕ್ಕೆ ಮನೇಲಿರೋದನ್ನೇ ಕಡಲೆ ಹಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಆಮೇಲೆ ಅರಿಶಿನ, ಕಸ್ತೂರಿ ಅರಿಶಿನ ಪ್ಲಸ್ ಗೋಪುರಂ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನಂದರೆ ನಮಗೆ ಪಿಗ್ಮೆಂಟೇಷನ್ ಆಗಿರುತ್ತೆ ಗೊತ್ತಾ, ಕತ್ತತ್ರ, ಅಂಡರ್ ಆರ್ಮ್ಸ್ ಅವೆಲ್ಲನೂ ಹೋಗುತ್ತೆ.
ಅಂತ. ಸೊ ಇದೆಲ್ಲ ನಮ್ಮ ಬಿಲೀಫ್ ಆ್ಯಂಡ್ ನಮ್ಮ ಆಚರಣೆ ಅಷ್ಟೇ. ಒಬ್ರೊಬ್ರು ಬೇಕು ಅಂತ ಇಲ್ಲ, ಒಬ್ರೊಬ್ರು ಒಂದೊಂದು ಥರ ಚೆನ್ನಾಗಿ ಮಾಡೋರು ಇದ್ದಾರೆ. ನಮ್ಮ ಆಚರಣೆ ಇಷ್ಟಕ್ಕೆ ಸಾಕಾಗುತ್ತೆ. ಒಂದು 5 ತಿಂಗಳು ಇದನ್ನು ಮಾಡಿ ಮುಗಿಸಿದ್ರೆ 6 ತಿಂಗಳು ಒಂದು ಸ್ವಲ್ಪ ಲೂಸ್ ಮಾಡ್ತೀವಿ ಅಷ್ಟೇನೆ. ಓಕೆ ಕಮಾನ್, ಈಗ ನಾವು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಸಿ ಯು ಆಲ್ ಬ್ಯಾಕ್. ನನಗಿವಾಗ ಸೀರೆ ಕಟ್ಟಿದ್ದಾರೆ ನಮ್ಮಮ್ಮ. ಸೊ ಸ್ನಾನ ಎಲ್ಲ ಆಗಿ ಫ್ರೆಶ್ ಆಗಿ, ಅದಕ್ಕೆ ನೋಡಿ ಹೊಟ್ಟೆ ಹೆಂಗೆ ಕಾಣ್ತಾ ಇದೆ. ಸೊ ಬಟ್ಟೆ ಕಟ್ಟೋದಂತ ಏನು ಹೇಳ್ತಾರೆ, ಒಂದು ಸೀರೆ ಕಟ್ತಾ ಇದ್ದಾರೆ ಈಗ, ನೆಕ್ಸ್ಟು 2 ಸೀರೆಸ್ ಕಟ್ತಾರೆ. ಸೀರೆ ಮೇಲೆ ಬೆಲ್ಟ್ ಹಾಕ್ಬೇಕಂತೆ. ಸೊ ಬೆಲ್ಟ್ ನಾಳೆ ಬರುತ್ತೆ, ಹಾಕುವ. ಬನ್ನಿ ಆಚೆಗಡೆ ಆನವನ್ಪತಿಗೆ ಏನು ಮಾಡ್ತಿದ್ದಾರೆ ನೋಡೋಣ. ಇದನ್ನು ನಾನು ಇಲ್ಲೇ ಕುಡ್ಕೊಬೇಕು, ಏನಕ್ಕಂದರೆ ಆನವ್ ಬಿಡಲ್ಲ. ಆನವ್ ಸಿಕ್ಕಾಬಳೆ ಫೇವ್ರೇಟ್ ಇದು. ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊತಾ ಇರಬೇಕು. ನಾನು ನಾರ್ಮಲ್ ವಾಟರ್ ಕುಡಿತಿದ್ದೆ, ಬಟ್ ಬಿಸಿನೀರು ಕುಡಿಬೇಕಂತೆ. ಜೀರಿಗೆ ನೀರು ಕೇಳ್ತಾ ಇದ್ದಾರೆ ನಮ್ಮಮ್ಮ. ನಾನು ಬೇಡ, ಇದೇ ಕುಡಿತೀನಿ. ಏನಂತೆ ಅವನಿಗೆ? ಯಾಕೆ ಅಲ್ಲೋಗೋರು ಪ್ರತೀಕು? ಅಲ್ಲಿಂದ ಕಾಣಿಸಲ್ವಾ? ಅಲ್ಲಿಂದ ಕಾಣಿಸಲ್ವಾ? ಈಗ ಸ್ವಲ್ಪ ಹೊತ್ತು ಮಲ್ಕೊಬೇಕು, ಆವಾಗ ಬಾಡಿ ರಿಕವರಿ ಆಗುತ್ತೆ. ನೋಡಿ ಆನ ಅಳ್ತಾನೆ ಇದ್ದಾನೆ. ನಮ್ಮ ಚಿಕ್ಕಮ್ಮ ನೆನೆಸ್ಕೊಂಡು ಅಳ್ತಾ ಇರೋದು ಅವನು. ಅವ್ರು ನಮ್ಮ ಚಿಕ್ಕಮ್ಮ ಬೇಕಂತೆ. ನನಗೆ ನೆನಪಿದೆ, ನಾನು ನಮ್ಮ ಚಿಕ್ಕಮ್ಮ ಬೇಕು ಅಂತ ಅಳ್ತಿದ್ದಿದ್ದು. ಇವಾಗ ಇವನು ಅಳ್ತವನೆ. ಇಷ್ಟೊತ್ತಾದರೂ ನೋಡಿ ನಿಮ್ಮ ಸುಬ್ಬಿ ಹೆಂಗಿದ್ದಾಳೆ, ಇದೇ ಪೊಸಿಷನ್ನಲ್ಲಿ. ಏನಕ್ಕೆ ಆಗ್ತಾ ಇಲ್ಲ ನಮ್ಮಮ್ಮನ ಕೈಲಿ. ಫುಲ್ ಟಯರ್ಡು ಪಾಪಚ್ಚಿ, ಹೆಲ್ಪ್ಲೆಸ್ ನಾನು. ಆದಷ್ಟು ಬೇಗ ಹೆಲ್ಪ್ಗೆ ಯಾರಾದರೂ ಸಿಕ್ಕಿದ್ರೆ ಸಾಕು ಅಂತ ಅನ್ಕೊತಾ ಇದ್ದೀವಿ. ನೋಡೋಣ. ಆನವು ಕೈ ಬಿಡ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಬಾ ಅಮ್ಮ, ಏನು ಮಾಡ್ತಾ ಇದೀಯಮ್ಮ? ಕೊಟ್ರೆ ಹೊಟ್ಟೆ ತುಂಬಲ್ಲ. ಹಾಂ, ಅದಕ್ಕೆ ತರಕಾರಿ, ಹುಳಿಕಾಯಿ, ಬಟಾಣಿ, ಒಂದೇ ಒಂದು 2 ಕಾಳು ಹಾಕಿ, ಒಂಚೂರು ಬೇಳೆ ಹಾಕಿ, ಈ ಕಡೆ ಬಿಸಿಬೇಳೆ ಬಾತು ಅಲ್ಲ, ಈ ಕಡೆ ಅದು ಅಲ್ಲ. ಗೊತ್ತಿಲ್ಲ, ಹಂಗೆ ಸಡನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಆಗ್ತದೆ. ತಿನ್ನಕ್ಕೆ ಅಂತ ನಮ್ಮ ಮಮ್ಮಿ ಇದು ಮಾಡಿಕೊಟ್ಟಿದ್ದಾರೆ. ಓನಮ್ಮ, ಹಾಂ ಗೈಸ್, ಈ ಸಮ್ಮರಲ್ಲಿ ಮೇಕ್ ಶ್ಯೂರ್ ನಿಮ್ಮ ಕಿಡ್ಸ್, ನೀವು, ನಿಮ್ಮ ಪೇರೆಂಟ್ಸ್, ನಿಮ್ಮ ಸುತ್ತಮುತ್ತ ಯಾರ್ಯಾರಿದ್ದಾರೆ ಹೈಡ್ರೇಟ್ ಆಗಿದ್ದಾರಾ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ನೀರು ಕುಡೀರಿ. ನನ್ನ ಮಗ ನಾನು ನೋಡ್ದೆ ಕನ್ಫರ್ಮ್ ಮಾಡ್ಕೊತಾವ್ರೆ ಯಾರಿದು ಅಂತ. ಬಾಗಿಲು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಹಾಯ್, ಹಲೋ. ಪಾಪ
ಅವನೇ ಬಾಲ್ ಓಪನ್ ಮಾಡಿ ಟ್ರೈ ಮಾಡ್ತಾನಂತ ಹ್ಯಾಂಡ್ ವಾಶ್ ಮಾಡ್ಕೊ. ಕೆಳಗೆ ತೋರಿಸಿ ಯಾವ್ದು ಕಾಲು ನಡುಗ್ತಾ ಇದೆ. ಮಾಡ್ತೀಯಾ? ಹೊಡಿತೀಯ ಪಪ್ಪಂಗೆ ಹೊಡಿತೀಯಾ? ಹೊಡಿತೀಯ ಪಪ್ಪಂಗೆ? ಪಪ್ಪಂಗೆ ಮುತ್ತ ಕೊಡು, ಮುತ್ತ ಕೊಡು, ಪಪ್ಪ ಮೂತ ಕೊಡೋದು ಆಗ್ಬಿಡ್ತೀನಿ. ಮುತ್ತ ಕೊಡು, ಮುತ್ತ ಕೊಟ್ಬಿಡಮ್ಮ, ಮುತ್ತ ಕೊಟ್ಬಿಡು. ಆಡ್ತೀವಿ ಹೊರಗೆ. ಬಂದಿರ್ತೀನಿ ನಾನು. ಹೆಂಗೆ ಆಡ್ತಿದ್ದು? ಈಗ ನೋಡಿ ಚಡ್ಡಿ ಹಿಡ್ಕೊಡ ಬಂತು ಬಂತು ಬಂತು. ಹೋಗ್ಬೇಡ. ಸರಿ ಈಗ ನೋಡಿ ಆಚೆ ಹೋಗೋಣ ಬಾ. ಅಯ್ಯೋ ಅಯ್ಯಪ್ಪ. ಓಕೆ, ಪ್ರಭಾವತಿ ಅವರು ಅವರ ದಿನಕ್ಕೆ 4 ಕಸಿನ್ಸ್ ಜೊತೆ ಮಾತಾಡ್ತಾ ಇದ್ದಾರೆ. ಇನ್ನೇನು ಮಲ್ಕೊಳ್ಳೋ ಟೈಮ್ ಆಯಿತು, 10:30 ಆಗಿದೆ. ನಾವು ಇವತ್ತೊಂಚೂರು ಪರವಾಗಿಲ್ಲ, ಇವಾಗ ನೋಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ನಿಮಿಷ ಹೇಳು ನೀನು. ಅಲ್ಲ ಅವಳದು ಹಾಂ ಹೇಳು. ಏನಂತ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿ ಯು ಆಲ್ ಅಗೇನ್. See you all, good night. ಬಾಯ್ ಅಂತ ಕ್ಲೋಸ್ ಮಾಡು. Bye. ನೀನು ಇರಬಹುದೇ ಎಲ್ಲಮ್ಮ ತಂಗಾಳಿಯು ಹೆಂದೆಯಲ್ಲಿ ಬೀಳದೆ ಇರಬಹುದೇ. ಸಮಯ ಬಂದು 1:38. ಇನ್ನೂ ಓಡಾಡ್ತಾ ಇದ್ದೀವಿ ಎಲ್ಲರೂ. ನೋಡಿ ದಿನ ರಾತ್ರಿ ಹೇಗಿರುತ್ತೆ ಅಂತ. ಈಗ 3:15. ಈಗ ನಾನು ಮಾಡಿದ್ದು ಸಾಕಾಗಿಲ್ಲ. ಸೊ ಅವ್ರ ಅಜ್ಜಿ ಬಂದಿದ್ದಾರೆ, ಆದರೂ ಮೇಡಮ್ ಮಲ್ಕೋತಾ ಇಲ್ಲ. ಸಮಯ ಬಂದು 4:50.